ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಇಲ್ಲಿ ಏನಂದರೆ ನೀವು ಮಾಡಿರೋದು ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಮಾಕ್ ರೌಂಡ್ಗೆ ಅಷ್ಟೇ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನೀವು ಇನ್ನೂ ಕೂಡ ಮಾಡಿಲ್ಲ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನೀವೇನು ಮಾಡ್ತೀರಾ ಅದೇ ರಿಯಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ನೀವು ಮಾಡ್ತಾ ಇರೋದು ಇವಾಗ ಜಸ್ಟ್ ಅದು ಟ್ರಯಲ್ ರೌಂಡ್ ಅಷ್ಟೇ. ನೀವು ರಿಸಲ್ಟ್ ನೋಡಿರೋದು ಟ್ರಯಲ್ ರೌಂಡಿಗೆ ನಿಮ್ಗೆ ಯಾವ ರೀತಿ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅದು ನೋಡಿದೆ. ಹಾಗಾದರೆ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಮತ್ತು ಸೆಕೆಂಡ್ ಮಾಕ್ ರೌಂಡ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಆಗಿಲ್ವಾ, ಲಾಸ್ಟ್ ಡೇಟ್ ಏನು, ಎಲ್ಲ ಕೂಡ ನಿಮಗೆ ಸಾಕಷ್ಟು ಕನ್ಫ್ಯೂಸ್ ಇದೆ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸ್ವಲ್ಪ CET ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಕೌನ್ಸಿಲಿಂಗ್ ಮುಗ್ದಾದ್ಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಂದ್ರೆ ಮರೆದೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ UG CET ಸೆಕ್ಷನ್ಗೆ ಹೋಗೋಣ. ಓಕೆನಾ? ಇಲ್ಲಿ ಎಲ್ಲಾದರೂ ಕೊಟ್ಟಿದ್ದೀರಾ ಸೆಕೆಂಡ್ ಮಾಕ್ ರೌಂಡ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅನ್ನೋ ನೋಟಿಫಿಕೇಶನ್ನು ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವು ಯಾರು ಕೂಡ ಲಾಸ್ಟ್ ಡೇಟ್ ಯಾವಾಗ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋಕ್ಕೆ ಅನ್ನೋದನ್ನ ಕೇಳೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅಫಿಷಿಯಲ್ ಆಗಿ ಸೆಕೆಂಡ್ ಮಾಕ್ ರೌಂಡ್ ಬಂದ್ಬಿಟ್ಟು ಸ್ಟಾರ್ಟೇ ಆಗಿಲ್ಲ. ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿ ನಿಮಗೆ ನೋಟಿಫೈನ ಮಾಡ್ತಾರೆ ನೋಟಿಫಿಕೇಶನ್ ಮುಖಾಂತರ. ಸೆಕೆಂಡ್ ಮಾಕ್ ರೌಂಡ್ ನಿಮಗೆ ಯಾವಾಗ ನಡೆಯುತ್ತೆ, ಯಾವಾಗ ಮುಗಿಯುತ್ತೆ, ಮತ್ತು ಸೆಕೆಂಡ್ ಮಾಕ್ ರೌಂಡ್ದು ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು. ಅದಕ್ಕೋಸ್ಕರ ನೀವೇನು ಎಡಿಟ್ ಮಾಡ್ತಾ ಇದ್ದೀರಾ ಓಲ್ಡ್ ಲಿಂಕಲ್ಲೇ ಎಡಿಟ್ ಮಾಡ್ತಾ ಇದ್ದೀರಾ ಅಷ್ಟೇ. ಇವಾಗ ಹೊಸದಾಗಿ ಲಿಂಕು ಕೂಡ ರಿಫ್ರೆಶ್ ಆಗಿ ಆಕ್ಟಿವೇಟ್ ಮಾಡ್ತಾರೆ. ಆ ಒಂದು ಲಿಸ್ಟಲ್ಲಿ ಏನು ಕಾಲೇಜಸ್ ತೋರಿಸ್ತಾ ಇರುತ್ತೆ ನಿಮ್ಮದು ಆಪ್ಷನ್ ಎಂಟ್ರಿ ಪೇಜಲ್ಲಿ, ಅದು ಫೈನಲ್ ಆಗಿರುತ್ತೆ. ಸರಿನಾ? ಇವಾಗ ನೋಟಿಫಿಕೇಶನ್ ಬಿಡದೆ ನೀವೆಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಪೋರ್ಟಲ್ನ ಯೂಸ್ ಮಾಡ್ತಾ ಇರೋದು. ನೋಟಿಫಿಕೇಶನ್ ಬಂದ್ಬಿಟ್ಟು ವಿತಿನ್ 1 or 2 ಡೇಸಲ್ಲಿ ಬರುತ್ತೆ. ವೆಯ್ಟ್ ಮಾಡಿ. ಓಕೆನಾ? ಇಲ್ಲಿ ನಿಮಗೆ ಪ್ರೋಸೆಸ್ ಏನೇನಿದೆ ಅಂದರೆ ಸೆಕೆಂಡ್ ಮಾಕ್ ರೌಂಡ್ದು ಒಂದು ಆಪ್ಷನ್ ಎಂಟ್ರಿ ಲಿಂಕ್ನ ಬಿಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಶೆಡ್ಯೂಲ್ನ ಬಿಡ್ತಾರೆ. ಸೆಕೆಂಡ್ ಮಾಕ್ ರೌಂಡ್ ಯಾವಾಗ ನಡೆಯುತ್ತೆ, ಯಾವಾಗ ಮುಗಿಯುತ್ತೆ, ಮತ್ತು ಸೆಕೆಂಡ್ ಮಾಕ್ ರೌಂಡ್ದು ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತೀವಿ ಅನ್ನೋದೊಂದು ನೋಟಿಫಿಕೇಶನ್ ಬರುತ್ತೆ. ಅದನ್ನ ನೀವು ಫಾಲೋ ಅಪ್ ಮಾಡಬೇಕು. ಇವಾಗ ನಿಮ್ಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋಕ್ಕೆ ಯಾವುದೇ ಥರದ ಲಾಸ್ಟ್ ಡೇಟ್ ಅನ್ನೋದು ಇಲ್ಲಕ್ಕೆ ಇಲ್ಲ. ಯಾಕೆಂದರೆ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಫಿಷಿಯಲ್ ಆಗಿ. ಓಕೆನಾ? ಇವಾಗ ಸೆಕೆಂಡ್ ಮಾಕ್ ರೌಂಡ್ ಆದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ರಿಯಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಅಲ್ಲಿ ನೀವೇನು ಕಾಲೇಜಸ್ನ ಕೊಡ್ತೀರಾ ಅದು ತುಂಬಾ ಕೇರ್ಫುಲ್ಲಾಗಿ ನೀವು ಕೊಡಬೇಕಾಗುತ್ತೆ. ಮತ್ತು ಅಲ್ಲೇನು ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ಲ ಅದು ರಿಯಲ್ ಅಲಾಟ್ಮೆಂಟು. ಅಲ್ಲಿ ನಿಮ್ಗೇನು ಸೀಟ್ ತೋರಿಸುತ್ತಲ್ಲ ಫಸ್ಟ್ ರೌಂಡ್ ರಿಸಲ್ಟಲ್ಲಿ, ಅಲ್ಲಿ ನಿಮಗೆ ಸಿಕ್ಕಿರೋ ಕಾಲೇಜ್ ಏನಾದರೂ ಇಷ್ಟ ಆಗಿದೆ ಅಂದರೆ ನೀವು ಇಮಿಡಿಯೇಟಾಗಿ ಅಡ್ಮಿಷನ್ ಆಗ್ಬೋದು. ಇಷ್ಟ ಆಗಿಲ್ಲ ಅಂದರೆ ಸೀಟ್ನ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಸರಿನಾ? ಇಲ್ಲಿ ನಿಮ್ಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೆಕೆಂಡ್ ರೌಂಡ್ಗಿಂತ ಮುಂಚೆ ಇನ್ನೊಂದು ಮಾಕ್ ರೌಂಡ್ ಇರಲ್ಲ. ಫಸ್ಟ್ ರೌಂಡ್ಗಿಂತ ಮುಂಚೆ ಮಾತ್ರ ಮಾಕ್ ರೌಂಡ್ ಇರುತ್ತೆ. ಸರಿನಾ? ಇವಾಗ ನೀವು ನೋಟಿಫಿಕೇಶನ್ಗೆ ವೆಯ್ಟ್ ಮಾಡಿ. KE ಸೆಕೆಂಡ್ ಮಾಕ್ ರೌಂಡ್ ಬಂದ್ಬಿಟ್ಟು ಇನ್ನು ಕೆಲವು ದಿನಗಳಲ್ಲಿ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವೊಂದು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು ಇಂಜಿನಿಯರಿಂಗ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಎಲ್ಲ ಕೋರ್ಸಸ್ಗೂ ಕೂಡ ನೀವು CET ಕೋರ್ಸಸ್ಗೆ ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ ಸೆಕೆಂಡ್ ಮಾಕ್ ರೌಂಡ್ದು ಆಪ್ಷನ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಆದಮೇಲೆ. ಮತ್ತು ಇಲ್ಲಿ ಸಾಕಷ್ಟು ಜನ ಕೇಳಿದ್ದೇನೆಂದರೆ, ಇಲ್ಲಿ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದೆ ಇಲ್ಲಿ ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ ಇಮಿಡಿಯೇಟಾಗಿ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿ ಥರ್ಡ್ ರೌಂಡು ಅಥವಾ ಮಾಪಪ್ ರೌಂಡ್ ಹೋಗೋರ ಕತೆ ಏನು ಅಂತ ಸಾಕಷ್ಟು ಜನ ಕೇಳಿದ್ರಿ. ಇಲ್ಲಿ ನೀವು ಥರ್ಡ್ ರೌಂಡ್ ಅಟೆಂಡ್ ಮಾಡ್ತೀರಾ ಅಂದರೆ ನಿಮಗೆ ಕಾಲೇಜಸ್ ಬಂದ್ಬಿಟ್ಟು ಮಿನಿಮಮ್ ಅಂದರೂ ಕೂಡ ಒಂದು 15 ಡೇಸು ಅಥವಾ ಒಂದು 20 ಡೇಸ್ ಕ್ಲಾಸಸ್ ಮಿಸ್ ಮಾಡ್ಕೋತೀರಾ. ಅದನ್ನ ನೀವೇ ರಿವಿಷನ್ ಮಾಡಿಕೊಂಡು ನೀವೇ ಕಲ್ತ್ಕೋಬೇಕು. ಫಸ್ಟ್ ರೌಂಡ್ ಎಲ್ಲ ಕೂಡ ಮುಗಿಯೋ ಗಂಟ ಯಾವುದೇ ಕಾಲೇಜ್ಗಳು ವೆಯ್ಟ್ ಮಾಡಲ್ಲ. ಯಾಕೆಂದರೆ ಅಕಾಡೆಮಿಕ್ ಇಯರ್ ಆಗಲೇ ಡಿಲೇ ಆಗಿರುತ್ತೆ, ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ. ಅದಕ್ಕೋಸ್ಕರ ಲಾಸ್ಟ್ ರೌಂಡ್ ಅಟೆಂಡ್ ಮಾಡೋರು ಸ್ವಲ್ಪ ಯೋಚನೆ ಮಾಡಿ. ಮತ್ತು ಈ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.